ಸಿ ಎಂಗಳ ಸಮಸ್ಯೆ ಇಲ್ಲ ಸರ್, ಇವಾಗ ಜನಗಳ ಸಮಸ್ಯೆ ಇದೆ. ಭಾಗ್ಯಗಳನ್ನ ಕೊಟ್ಟು ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ಆಪರ್ಚುನಿಟೀಸ್ನ ಹುಡುಗರಿಗೆ ತುಂಬ ಕಮ್ಮಿ ಮಾಡಿದ್ದಾರೆ. ನಮಗೆ ಸಿ ಎಂ ಬದಲಾವಣೆ ನಮಗೆ ಬೇಡ ಸರ್, ದಯವಿಟ್ಟು ಕಾಲ್ ಫಾರ್ಮ್ ಮಾಡಿಕೊಡಿ. ನಮಗೆ ಶೀಘ್ರ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲದಂಗೆ ಆಗ್ಬಿಟ್ಟಿದೆ. ಸರ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಭಾರದ್ವಾಜ್ ಅಂತ ಅಂದ್ಬಿಟ್ಟು. ಸರ್ ಈಗ ಸರ್ಕಾರದಲ್ಲಿ ಸಿ ಎಂ ಬದಲಾವಣೆ ವಿಚಾರ ಕೇಳಿ ಬರ್ತಾ ಇದೆ. ಸಿ ಎಂ ಆಗ್ಬೇಕಾ ಆಗ್ಬಾರ್ದು ಸರ್? ಸಿ ಎಂ ಬದಲಾವಣೆ ಆಗ್ಬೇಕಾ ಆಗ್ಬಾರ್ದು ಅಂತಿರಲಿ, ಅವರು ಸಿ ಎಂ ಬದಲಾವಣೆಗಿಂತ ಅವರು ಏನು ಸಿ ಎಂಗಳು ಬದಲಾವಣೆಗಳನ್ನೇ ಅವ್ರವ್ರು ನೋಡ್ಕೊತಾರೆ ಹೊರತು ಜನಗಳ ಸಮಸ್ಯೆ ಏನು? ಸಿ ಎಂಗಳ ಸಮಸ್ಯೆ ಇಲ್ಲ ಸರ್, ಇವಾಗ ಜನಗಳ ಸಮಸ್ಯೆ ಇದೆ. ಈ ಕೆಲವೊಂದು ಭಾಗ್ಯಗಳನ್ನ ಕೊಟ್ಟು ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ಆಪರ್ಚುನಿಟೀಸ್ನ ಹುಡುಗರಿಗೆ ತುಂಬ ಕಮ್ಮಿ ಮಾಡಿದ್ದಾರೆ ಹಂಗಂತೇಳಿ. ಈಗ ನೀವೇ ನೋಡ್ತಾ ಇರೋದು ಕಾಲ್ ಫಾರ್ಮ್ ಯಾವ ಥರ ಆಗ್ತಾಯಿದೆ, ಏನು ಬಿಡ್ತಾಯಿದೆ ಅಂತೇಳಿ ಹಿಂಗೆ ಕಾಲ್ ಫಾರ್ಮ್ ಆಗ್ತದೆ. ನಮಗೆ ಸಿ ಎಂ ಬದಲಾವಣೆ ನಮಗೆ ಬೇಡ ಸರ್, ದಯವಿಟ್ಟು ಕಾಲ್ ಫಾರ್ಮ್ ಮಾಡಿಕೊಡಿ. ನಮಗೆ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಈಗ ಏಜ್ ರಿಲ್ಯಾಕ್ಸೇಷನ್ನು 2 ವರ್ಷ ಮುಂದಕ್ಕೆ ಕೊಟ್ರಿ, ಹಿಂದಕ್ಕೆ ಕೊಟ್ರಿ. ಆಮೇಲೆ ಇನ್ನೊಂದು ಹೇಳ ಸರ್, ಶೀಘ್ರ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲದಂಗೆ ಆಗ್ಬಿಟ್ಟಿದೆ. ಅತಿ ಶೀಘ್ರ ಅನ್ನೋ ಪದಕ್ಕೆ ಕನ್ನಡದ ನಿಘಂಟಲ್ಲಿ ಅರ್ಥನೇ ಇಲ್ಲ ಸರ್ ಇವಾಗ ಹಂಗಂತೇಳಿ. ಅತಿ ಶೀಘ್ರ ಅಂತ ಹೇಳ್ತಾನೆ ಇದ್ದಾರೆ. ಶೀಘ್ರ ಹೇಳು ಈಗ ಶೀಘ್ರ ಅಂತ ನಾವೇನು ಅನ್ಕೋತೀವಿ, 2 ತಿಂಗಳು 3 ತಿಂಗಳು ಅಂತ ಅನ್ಕೋತೀವಿ. ಯಾರು ಖಂಡಿತ ಈ ವರ್ಷ ಕಾಲ್ ಫಾರ್ಮ್ ಇಲ್ಲ. ಸಿ ಎಂ ಬದಲಾವಣೆ ತಗೊಂಡು ನಾವೇನು ಸರ್ ಮಾಡೋಣ ಹಂಗಂತೇಳಿ. ಆಗಲಿ ಸಿದ್ದರಾಮಯ್ಯ ಸಾಹೇಬ್ರೆ ಇರಲಿ, ಬೇಡ ಅಂತೇಳ. ದಯವಿಟ್ಟು ಅವ್ರ ಸಂಪುಟ ಸಭೆಯಲ್ಲಿ ದಯವಿಟ್ಟು ನಮಗೆ ಕಾಲ್ ಫಾರ್ಮ್ ಮಾಡಿಸ್ಕೊಟ್ಟು ಮುಂದಿನ ಜನಪ್ರತಿನಿಧಿಗಳು ಜನಗಳು ಏನು ಹೇಳ್ತಾರೆ ಅದನ್ನು ಅವ್ರಿಗೆ ನಡೆಸ್ಕೊಟ್ರೆ ಸಾಕಾಗ್ಬಿಟ್ಟಿದೆ ಸರ್ ಅತ್ಲಿಗೆ ನಮಗೆ. ಹಾಂ ಸರ್. ಸರ್ ಗ್ಯಾರಂಟಿಗಳಿಂದ ಸುಮಾರು ಜನಕ್ಕೆ ಅನುಕೂಲ ಆಗ್ತದೆ, ಕೆಲವ್ರಿಗೆ ಅನಾನುಕೂಲ, ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ ಸರ್ ಅದರಲ್ಲಿ. ಈಗ ಸುಮಾರು ಜನಕ್ಕೆ ಈಗ 2,000 ರೂಪಾಯಿ ಇದು ಭಾಗ್ಯಲಕ್ಷ್ಮಿದು ಬಂದೇ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಆರಿಂದ ಕೆಲವರು ಬಂದಿದೆ ಅಂತಾರೆ, ಕೆಲವರು ಬಂದಿಲ್ಲ ಅಂತ ಕೂಡ ಹೇಳ್ತಾರೆ. ಆರಿಂದ ಸರ್ ಇದರಿಂದ ಸರ್ ಕೆಲವೊಂದು ಫಂಡ್ಗಳಿಂದ ಇನ್ನೊಂದಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹಾಗಂತೇಳಿ. ಇದನ್ನು ಮುಂದಿನ ಡಿಸೆಂಬರಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ದಯವಿಟ್ಟು ಸಿ ಎಂ ಸಾಹೇಬರು ಇದಕ್ಕೆ ಮನಸ್ಸು ಮಾಡಿ ಬೇಗ ಮುಗಿಸ್ಕೊ. ಈ ಒಳ ಮೀಸಲಾತಿ ಇರಲಿ ಅಥವಾ ಈ ನಮ್ಮ OBC ಕ್ಯಾಟಗರಿಗೆ ಅಥವಾ 3A 3B ಕ್ಯಾಟಗರಿಗೆ ಏನು ಅನ್ಯಾಯ ಆಗ್ತಾಯಿದ್ದೋ ಅಥವಾ ಏನಿರ್ತದೋ ಅದನ್ನು ದಯವಿಟ್ಟು ಬೇಗ ಇತ್ಯರ್ಥ ಮಾಡ್ಕೊ. ಅತಿ ಶೀಘ್ರದಲ್ಲಿ ನಾವು ಕೇಳ್ಕೊಳ್ಳೋದು ಸರ್ಕಾರಕ್ಕೆ ಮತ್ತು ನಮ್ಮ DCM ಸಾಹೇಬ್ರಿಗೆ ಎಲ್ಲ ನಮ್ಮ ಶಿವಕುಮಾರ್ ಅವ್ರಿಗೂ ಎಲ್ಲರನ್ನೂ ಕೇಳ್ಕೊಳ್ಳೋದು, ಅತಿ ಶೀಘ್ರದಲ್ಲಿ ದಯವಿಟ್ಟು ಇದನ್ನು ಮುಗಿಸ್ಕೊಟ್ಬಿಟ್ಟು ಕಾಲ್ ಫಾರ್ಮ್ ಮಾಡಿ ಅಂತಂದ್ಬಿಟ್ಟು ನಾವು ಇದ್ರ ಮುಖಾಂತರ ನಾವು ಕೇಳ್ಕೊತೀವಿ ಸರ್ ಹಂಗಂತೇಳಿ. ಅವರು ನಮ್ಮ ರಮೇಶ್ ಜಾರಕಿಹೊಳಿ ಸಾಹೇಬ್ರಲ್ಲಿ ಅವರಾಗಲಿ ಇವರಲ್ಲಿ ಯಾರಾಗಲಿ ಸರ್, ಜನಪ್ರತಿನಿಧಿಗೆ ದಯವಿಟ್ಟು ಆ ಜನಕ್ಕೆ ಅವ್ರು ಏನು ಸಮಸ್ಯೆ ಅದಕ್ಕೆ ಒಗ್ಗೂಡಿಸಿ ಏನು ಅಂತಂದ್ಬಿಟ್ಟು ಅವ್ರನ್ನ ಇದು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಲೆಕ್ಷನಲ್ಲಿ ಯಾವ ಗೌರ್ಮೆಂಟ್ ಬರಬೇಕು ಸರ್? BJPನ, ಕಾಂಗ್ರೆಸ್, JDS? ಸರ್ ನಮಗೆ ಯಾವ ಗೌರ್ಮೆಂಟ್ ಬಂದ್ರೂ ಸರಿನೇ ಸರ್, ಆದರೆ ದಯವಿಟ್ಟು ಜನಸಾಮಾನ್ಯರಿಗೆ ಒಳ್ಳೇದಂತ ಮಾಡಲಿ ಸರ್. ಅವ್ರು ಸರ್ ಏನು ಮಾಡೋದು ಬೇಡ ಸರ್, ಅವ್ರ ಕಷ್ಟ ಕೇಳ್ಬಿಡಿ ಸಾಕು ಸರ್, ಇನ್ನೇನು ಬೇಡ ಅಂತೇಳಿ ಅಂತ ನಾವು ಇಷ್ಟಪಡ್ತೀವಿ ಸರ್ ಹಂಗಂತೇಳಿ. ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟು ಗಂಡು ಮಕ್ಕಳು ತೊಂದರೆ ಆಗ್ತಿದೆ ಅಂತ, ಯುವಕರಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ. ಜಾಗ ಇರಲ್ಲ. ಹಾಂ ಸರ್, ಅದೊಂದು ಸ್ವಲ್ಪ ಸಮಸ್ಯೆಗಳಿದೆ ಸರ್ ಅದು ಅಂತೇಳಿ. ಅದನ್ನು ಸರ್ಕಾರ ಸ್ವಲ್ಪ ನೋಡಬೇಕು ಸರ್ ಹಂಗಂತೇಳಿ. ಯಾಕಂದರೆ ಯಾವುದ್ರ ಬರೀ ಹೆಣ್ಮಕ್ಳೇ ಇರ್ತಾರೆ ಹಂಗಂತೇಳಿ, ಗಂಡು ಮಕ್ಕಳು ಪಾಪ ಫುಟ್ಬಾಲಲ್ಲಿ ನಿಂತ್ಕೊಳ್ಳೋಂಥ ಪರಿಸ್ಥಿತಿಗಳು ಬಂದ್ಬಿಟ್ಟಿದೆ. ಆದ್ದರಿಂದ ಸ್ವಲ್ಪ ಸರ್ಕಾರ ಅದ್ರ ನೋಡಿ ಸ್ವಲ್ಪ ಇದು ಮಾಡ್ಕೋಬೇಕು ಸರ್ ಹಂಗಂತೇಳಿ. ಯುವಕರಿಗೆ ಏನು ಸಂದೇಶ ಕೊಡ್ತಾರೆ ಸರ್? ನಾವು ಓದ್ತಾ ಇರೋರೇ ಸರ್ ಅಂತೇಳಿ, ನಾವು ಕಾಂಪಿಟೇಟಿವ್ ಫೀಲ್ಡಲ್ಲೇ ಕೂಡ ಇರೋದು. ಏನು ಸಂದೇಶ ಕೊಡ್ತೀವಿ ಅಂತ ಕಾಲ್ ಫಾರ್ಮ್ ಮಾಡಿಸ್ಕೊಡಿ ಸರ್, ಅಷ್ಟೇ, ಇನ್ನೇನಿಲ್ಲ ಸರ್. ಎಷ್ಟೋ ಜನ ವಿದ್ಯಾರ್ಥಿಗಳು ಓದ್ತಾರೆ ಸರ್. ಈಗ ನೋಡಿ ರಾಮಾಂಜನೇಯ ಅಂತೇಳಿ ಧಾರವಾಡಲ್ಲಿ ಅತಿ ಪ್ರತಿಭಟನೆ ನಡೀತು, ತುಂಬ ಪ್ರತಿಭಟನೆ ಆಯಿತು. ಏನು ಆ್ಯಕ್ಷನ್ ತಗೊಂಡ್ರು, ಏನು ಆ್ಯಕ್ಷನ್ ಬಿಟ್ರೋ ಗೊತ್ತಿಲ್ಲ ಸರ್. ಆ ಪ್ರತಿಭಟನೆಗೆ ಪ್ರತಿಫಲ ಏನು ಕೇಳ್ತಾ ಇದ್ದೀವಿ ಸರ್, ಅದಕ್ಕೆ ಕೊಡ್ತಾ ಇಲ್ಲ ಅವರು. ದಯವಿಟ್ಟು ಅದನ್ನು ಒಗ್ಗೂಡಿಸ್ಬೇಕು, ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನು ನೋಡಬೇಕು, ಮತ್ತು ಜನರ ಸಮಸ್ಯೆಗಳನ್ನ ನೋಡಬೇಕು ಅಂತ ಇದರಿಂದ ಮತ್ತು ಜನರು ಅಷ್ಟೇ ಸರ್, ದಯವಿಟ್ಟು ಪ್ರಶ್ನೆವಂತರಾಗಿ ಅಂತ ಹೇಳೋಕ್ಕೆ ನಾನು ವಿದ್ಯಾವಂತರಾಗಿ ಮೇಯ್ನಾಗಿ ಪ್ರಶ್ನೆ ಮಾಡೋವಂಥರಾಗಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಸರ್ ಇದ್ರ ಮುಖಾಂತರ. ಹಾಂ ಸರ್. ಹಾಂ ಸರ್, ಸರಿ ಸರ್.